ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ ದೇವಾಡಿಗ ಮಾತಾಡ್ತಾ ಇರೋದು. ಸೊ ಇವತ್ತಿನಿಂದ ನಾವು ದಿನಕ್ಕೊಂದು ಹೊಸ ಟಾಪಿಕನ್ನು ಕಲಿತಾ ಹೋಗೋಣ. ನಾನು ಇವತ್ತು ಫಸ್ಟ್ ಡೇ ನಿಮ್ಗೆ ಏನನ್ನು ಕಲಿಸಬೇಕು ಅಂತ ಇದ್ದೇನೆ ಅಂತ ಹೇಳಿದರೆ, ಈ ನೆಟ್ ಎಕ್ಸಾಮ್ ಅಂತ ಹೇಳಿದರೆ ಏನು, ಇದನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಎನ್ನುವಂತಹ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನೆಲ್ಲ ಕೊಡಲಿಕ್ಕಿದ್ದೇನೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ನೆಟ್ ಎಕ್ಸಾಮ್ ಅಂತ ಹೇಳಿದರೆ ಏನು, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಇದನ್ನು ಯಾಕೆ ನಾವು ಬರಿಬೇಕು ಅಂತ ಹೇಳಿದರೆ, ನಮಗೇನಾದರೂ ಲೆಕ್ಚರರ್ ಆಗುವ ಆಸೆ ಇದ್ದರೆ, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವ ಆಸೆ ಇದ್ದರೆ, ಅಥವಾ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಪಡೆಯುವ ಆಸೆ ಇದ್ದರೆ ಇದನ್ನು ಬರಿಬೇಕಾಗ್ತದೆ. ಇದನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದರೆ, NTA ಅವರು ಕಂಡಕ್ಟ್ ಮಾಡ್ತಾರೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಫುಲ್ ನೇಮ್ ಏನಂತ ಹೇಳಿದರೆ ಇದರದ್ದು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋದು. ಇನ್ನು ಈ ನೆಟ್ ಎಕ್ಸಾಮ್ ಬರಿಬೇಕು ಅಂತ ಹೇಳಿದರೆ ಯಾವುದೆಲ್ಲ ಮ್ಯಾಟರ್ ಆಗ್ತದೆ ಅನ್ನೋದನ್ನು ಹೇಳ್ತೇನೆ. ನಾವು ಮಾಸ್ಟರ್ಸ್ ಡಿಗ್ರಿಯನ್ನು ಮಾಡ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್ MCOM ಆಗಿರಬಹುದು, MA ಆಗಿರ್ಬೋದು, MSc ಆಗಿರಬಹುದು. ಈ ರೀತಿಯಾಗಿ ಮಾಸ್ಟರ್ಸ್ ಡಿಗ್ರಿಯನ್ನು ಮಾಡ್ಕೊಂಡಿರಬೇಕು, ಡಬಲ್ ಡಿಗ್ರಿಯನ್ನು ಮಾಡ್ಕೊಂಡಿರಬೇಕು. ದೆನ್ ಮಾರ್ಕ್ ಎಷ್ಟು ರಿಕ್ವೈರ್ ಆಗ್ತದೆ ಅಂತ ಹೇಳಿದರೆ, ಅಟ್ಲೀಸ್ಟ್ 55% ಆದರೂ ಜನರಲ್ ಕ್ಯಾಟಗರಿಯವರು ಪಡ್ಕೊಂಡಿರಬೇಕು. 50% ಫಾರ್ SC ST OBC PWD ಅವರು ಪಡ್ಕೊಂಡಿರಬೇಕು. ಇದನ್ನು ಯಾರು ಬರಿಬೋದು ಅಂತ ಹೇಳಿದರೆ, ಹೋದ ವರ್ಷದವರೆಗೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ಬರಿಬೋದಿತ್ತು. ಆದರೆ ಈ ಸರಿ ಫಸ್ಟ್ ಇಯರ್ನಲ್ಲಿರುವಾಗ ಸೆಕೆಂಡ್ ಸೆಮ್ಮಿಗೆ ಹೋಗ್ತೇವಲ್ವಾ, ಫಸ್ಟ್ ಸೆಮ್ ಕಂಪ್ಲೀಟ್ ಆದ ತಕ್ಷಣ ನಾವು ಸೆಕೆಂಡ್ ಸೆಮ್ಮಲ್ಲೇ ಇರುವಾಗ ಈ ಎಕ್ಸಾಮನ್ನು ಬರೆಯಬಹುದಾಗಿದೆ. ಈ ವರ್ಷ ಬಂದಂತಹ ಒಂದು ಮಾಹಿತಿಯಾಗಿದೆ. ಇನ್ನು ಈ ನೆಟ್ ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದರೆ, ವರ್ಷದಲ್ಲಿ 2 ಸಾರಿ ಕಂಡಕ್ಟ್ ಮಾಡ್ತಾರೆ. ಜೂನಿಂದ ಜುಲೈ, ಅದರ ನಡುವೆ ಈ ಎಕ್ಸಾಮ್ ಕಂಡಕ್ಟ್ ಆಗ್ತದೆ. ಇನ್ನೊಂದು ಡಿಸೆಂಬರಲ್ಲಿ ಕಂಡಕ್ಟ್ ಆಗ್ತದೆ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ಹೇಗಿರ್ತದೆ ಅಂತ ಹೇಳಿದರೆ, 2 ಪೇಪರ್ಸ್ ಇರ್ತದೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಸೇಮ್ ಡೇ ಇರುವಂತಹ ಎಕ್ಸಾಮ್ಗಳಾಗಿರ್ತದೆ, ಯಾವುದೇ ಬ್ರೇಕ್ ಅನ್ನು ಕೊಡಲಾಗುವುದಿಲ್ಲ. ಸೊ ಈಗ ಪೇಪರ್ 1ನಲ್ಲಿ ಏನೆಲ್ಲ ಬರ್ತದೆ ಅಂತ ಹೇಳಿದರೆ, ಟೀಚಿಂಗ್ ಆಪ್ಟಿಟ್ಯೂಡ್, ರೀಸನಿಂಗ್, ರಿಸರ್ಚ್ ಕಾಂಪ್ರಹೆನ್ಷನ್, ಹಾಗೆ ಮುಂತಾದ 10 ಯೂನಿಟ್ಗಳಿದ್ದಾವೆ, ಅದು ಬರ್ತದೆ. ಇನ್ನು ಪೇಪರ್ 2ಅಲ್ಲಿ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ ಬರ್ತದೆ. ಸಬ್ಜೆಕ್ಟ್ ರಿಲೇಟೆಡ್ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಕಾಮರ್ಸ್ನಲ್ಲಿರೋದ್ರಿಂದಾಗಿ ನಾನು NET ಎಕ್ಸಾಮ್ ಬರೀಬೇಕು ಅಂತ ಹೇಳಿದರೆ, ನನಗೆ ಪೇಪರ್ 2 ಕಾಮರ್ಸ್ ರಿಲೇಟೆಡ್ ಟಾಪಿಕ್ಸ್ಗಳೇ ಬರ್ತದೆ. ಸೊ ಪೇಪರ್ 1 ಟೋಟಲ್ 50 ಕ್ವಶನ್ಸ್ ಇರ್ತದೆ, 100 ಮಾರ್ಕ್ಸ್ ಸಿಗ್ತದೆ. ಸೊ ಪೇಪರ್ 2ಅಲ್ಲಿ 100 ಕ್ವಶನ್ಸ್ ಇರ್ತದೆ, 200 ಮಾರ್ಕ್ಸ್ ಸಿಗ್ತದೆ. ಸೊ ನೆಗೆಟಿವ್ ಮಾರ್ಕ್ ಇಲ್ಲ ಇಲ್ಲಿ, ಅದರಿಂದಾಗಿ ಬಚಾವ್. ಇನ್ನು ಅಪ್ಲಿಕೇಶನ್ ಪ್ರೊಸೆಸ್ ಹೇಗಿರ್ತದೆ ಅಂತ ಹೇಳಿದರೆ, ಆನ್ಲೈನ್ ಓನ್ಲಿ. ಸೊ ನಾವು ವೆಬ್ಸೈಟಿಗೆ ವಿಸಿಟ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಫೋಟೋ ಆಗಲಿ, ಸಿಗ್ನೇಚರ್ ಆಗಲಿ, ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ನಾವು ಆನ್ಲೈನಲ್ಲೇ ಸಬ್ಮಿಟ್ ಮಾಡಬೇಕಾಗ್ತದೆ. ದೆನ್ ಫೀಸನ್ನು ಕೂಡ ನಾವು ಆನ್ಲೈನಲ್ಲೇ ಪೇ ಮಾಡಬೇಕಾಗ್ತದೆ. ದೆನ್ ಎಕ್ಸಾಮ್ ಫೀಸ್ ನಾರ್ಮಲ್ ಆಗಿ ಎಷ್ಟಿರ್ತದೆ ಅಂತ ಹೇಳಿದರೆ, ಜನರಲ್ ಕ್ಯಾಟಗರಿ ಅವರಿಗೆ 1150 ಇರ್ತದೆ, OBC ಅವರಿಗೆ 600 ಇರ್ತದೆ, ST SC PWD ಇಂಥವರಿಗೆ 325 ಇರ್ತದೆ. ಇನ್ನು ಈ ಒಂದು ಎಕ್ಸಾಮ್ ಬರೆದು ಕ್ವಾಲಿಫೈ ಆದಮೇಲೆ ಏನಾಗ್ತದೆ ಅಂತ ಹೇಳಿ ನೋಡೋಣ. ನಾವು ಲೆಕ್ಚರರ್ ಜಾಬ್ಗೆ ಹೋಗಲಿಕ್ಕೆ ಎಲಿಜಿಬಲ್ ಆಗ್ತದೆ. ಯಾವುದೇ ಯೂನಿವರ್ಸಿಟಿ ಅಥವಾ ಕಾಲೇಜಸಲ್ಲಿ ನಾವು ಲೆಕ್ಚರ್ ಪೋಸ್ಟನ್ನು ಪಡಿಬಹುದು, ಅಥವಾ PhD ಯನ್ನು ಕೂಡ ಪಡೀಲಿಕ್ಕೆ ಸಾಧ್ಯ ಉಂಟು ಮುಂದೆ ವಿತ್ GRF ಸ್ಕಾಲರ್ಶಿಪ್. ನಮಗೆ GRF ಸ್ಕಾಲರ್ಶಿಪ್ ಬರೋದ್ರಿಂದಾಗಿ ನಾವು ಮುಂದುವರೆದಂತಹ ವರ್ಷಗಳಲ್ಲಿ PhD ಯನ್ನು ಕಂಪ್ಲೀಟ್ ಮಾಡಲಿಕ್ಕೂ ಸಾಧ್ಯ ಆಗ್ತದೆ. ಯಾವಾಗ ನಾವು PhD ಯನ್ನು ಕಂಪ್ಲೀಟ್ ಮಾಡ್ತೀವೋ, ನಾವು ಪರ್ಮನೆಂಟ್ ಲೆಕ್ಚರರ್ ಪ್ರೊಫೆಸರ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದರೆ, ಈಗ ನಾನು MCOM ಓದ್ತಾ ಇದ್ದೇನೆ. ನಾನು ಈಗ UGCಗೆ ಅಪ್ಲೈ ಮಾಡಿದರೆ, ಕಾಮರ್ಸ್ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿಯಾದರೂ ನಾನು ಪಾಸ್ ಆದರೆ, ನಾನು BCom ಅಥವಾ MCOM ಸ್ಟೂಡೆಂಟಿಗೆ ಪಾಠ ಮಾಡುವ ಎಲಿಜಿಬಿಲಿಟಿಯನ್ನು ಹೊಂದಿರ್ತೇನೆ. ಇದಾಗಿತ್ತು ಒಂದು NET ಎಕ್ಸಾಮ್ನ ಬಗ್ಗಿನ ಬೇಸಿಕ್ ಮಾಹಿತಿ. ಏನೇನಾದರೂ ಡೌಟ್ ಇದ್ದರೆ ನೀವು ನನ್ನನ್ನು ಡೈರೆಕ್ಟ್ ಆಗಿ ಕಮೆಂಟ್ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಪ್ಲೇಲಿಸ್ಟನ್ನು ಚೆಕ್ ಮಾಡೋದನ್ನು ಮರಿಬೇಡಿ. ಇಂತಹ ಬೇರೆ ಟಾಪಿಕ್ಗಳ ಒಂದು ಮಾಹಿತಿಯನ್ನು ನಾನು ಆ ಪ್ಲೇಲಿಸ್ಟ್ನಲ್ಲಿ ಹಾಕಿರ್ತೇನೆ. ಸೊ ಪ್ಲೇಲಿಸ್ಟನ್ನು ಸೇವ್ ಮಾಡಿಕೊಂಡು ದಿನಕ್ಕೊಂದು ವಿಡಿಯೋ ನೋಡಿ ನೀವು ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಆಗ್ತದೆ.